ಇನ್ನು ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಚಾಮರಾಜನಗರದಲ್ಲಿ ಕಾಡುಗಳ್ಳರು ಅರಣ್ಯ ಇಲಾಖೆ ವಿರುದ್ಧ ಮಾಡಿರುವಂತ ಹುನ್ನಾರ ಒಂದು ಬಯಲಾಗಿದೆ. ಜಿಲೆಟಿನ್ ಕಡ್ಡಿ ಇಟ್ಟು ಶಿಬಿರವನ್ನ ಧ್ವಂಸ ಮಾಡಿರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ9ಗೆ ಲಭ್ಯ ಆಗಿದೆ. ದಾವಣಗೆರೆಯಲ್ಲಿ ಮಾಂಗಲ್ಯ ಸರ ಕದ್ದು ಪರಾರಿ ಆಗ್ತಾ ಇದ್ದ 3 ಕಳ್ಳರನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ದೈವಾರಾಧನೆಯ ಹೆಸರಲ್ಲಿ ವಂಚನೆ ಮಾಡಿರುವ ಆರೋಪವು ಕೇಳಿಬಂದಿದೆ. ಅರಣ್ಯ ಇಲಾಖೆಯಿಂದ 3 ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಬಳಿಕ ದುಷ್ಕರ್ಮಿಗಳ ವಿಕೃತ ಮನಸ್ಥಿತಿ ಟಿವಿ9 ಕ್ಯಾಮೆರಾದಲ್ಲಿ ಅನಾವರಣವಾಗಿದೆ. ಬೂದಿಗೆರೆ ಎಪಿಸಿ ಕ್ಯಾಂಪ್ಗೆ ನುಗ್ಗಿ ಅಲ್ಲೇ ಎಣ್ಣೆ ಹೊಡೆದು ಕಂಠಪೂರ್ತಿ ಕುಡಿದು ಗಲಾಟೆ ಮಾಡಿರುವುದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಅರಣ್ಯ ಸಿಬ್ಬಂದಿಯ ಆಹಾರ ಧಾನ್ಯಗಳನ್ನು ಕೂಡ ದುರುಳರು ದೋಚಿದ್ದಾರೆ. ಅರಣ್ಯ ಸಿಬ್ಬಂದಿಯ ವಾಕಿ ಟಾಕಿ, ಸೋಲಾರ್ ಟಾರ್ಚ್, ಬೆಂಕಿ ನಂದಿಸುವ ಉಪಕರಣ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ದುಷ್ಕರ್ಮಿಗಳು ಬೂದಿಗೆರೆ ಕಳ್ಳಬೇಟೆ ಶಿಬಿರವನ್ನು ಉಡೀಸ್ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿರುವ ಕಾಡುಗಳ್ಳರು ಬೇಕಂತಲೇ ಗುಂಪು ಕಟ್ಟಿಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಕಳ್ಳಬೇಟೆ ಶಿಬಿರದ ಮೇಲೆ ದಾಳಿ ಆದ ಬಳಿಕ ಕನ್ನಡದ ಏಕೈಕ ವಾಹಿನಿ ಟಿವಿ9 ನೀಡಿರುವ ವಸ್ತುನಿಷ್ಠ ವರದಿ ಅನಾವರಣಗೊಂಡಿದೆ. ಯಾವ ರೀತಿಯಾಗಿ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಪುಡಿಯಾಗಿದೆ ಅಂತ ಅಂದರೆ ಕಲ್ಲುಗಳೇ ಸ್ಫೋಟಗೊಂಡಿದೆ. ಆ ಕಲ್ಲುಗಳೇ ಸಂಪೂರ್ಣವಾಗಿ ಛಿದ್ರವಾಗಿದೆ, ಪುಡಿಯಾಗಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ದುಷ್ಕರ್ಮಿಗಳು ಯಾವ ರೀತಿಯಾಗಿ ಅರಣ್ಯ ಇಲಾಖೆಯನ್ನು, ಅರಣ್ಯ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ ತೋರಿಸೋದಕ್ಕೆ ಇದೊಂದು ನೇರವಾದಂತಹ ಜೀವಂತವಾದಂತಹ ಒಂದು ಉದಾಹರಣೆ ಆಗಿದೆ. ಅರಣ್ಯ ಸಿಬ್ಬಂದಿಯಿಂದ 3 ಎನ್ಕೌಂಟರ್ ಪ್ರಕರಣದ ಬಳಿಕ ಅರಣ್ಯ ಇಲಾಖೆ ಕಾಡುಗಳ್ಳರ ಟಾರ್ಗೆಟ್ ಆಗಿದೆ. ನಿಷೇಧಿತ ದಟ್ಟ ಕಾನನದ ಒಳ ಇರುವ ಕಳ್ಳವೇಟೆ ಶಿಬಿರವನ್ನು ಜಿಲೆಟಿನ್ ಕಡ್ಡಿ ಬಳಸಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ದಟ್ಟ ಕಾನನದ ನಟ್ಟ ನಡುವೆ ಇರುವ ಕಾವೇರಿ ನದಿ ಹರಿಯುವ 100 ಅಡಿ ಎತ್ತರದ ಪ್ರದೇಶದಲ್ಲಿ ಎಪಿಸಿ ಕ್ಯಾಂಪ್ ಇದ್ದು, ಈ ಹೊಳೆ ಮುರಿದಟಿ ಕ್ಯಾಂಪ್ನಲ್ಲಿ ನಿಂತು ನೋಡಿದ್ರೆ 100 ಕಿಲೋಮೀಟರ್ ವ್ಯಾಪ್ತಿಯ ಚಿತ್ರಣ ಬೆಳಕಿಗೆ ಬರುತ್ತೆ. ಇದೇ ಕ್ಯಾಂಪ್ ಬ್ಲಾಸ್ಟ್ ಆದರೆ ಕಾಡುಗಳ್ಳರ ಆಟಾಟೋಪಕ್ಕೆ ಬ್ರೇಕ್ ಹಾಕೋರೆ ಇಲ್ಲ. ಹಾಗಾಗಿ ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡು ಹೊಳೆ ಮುರಿದಟ್ಟಿ ಕ್ಯಾಂಪ್ ಉಡೀಸ್ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಕಳ್ಳಬೇಟೆ ಶಿಬಿರದ ವಾಸ್ತವ ಸ್ಥಿತಿ ಟಿವಿ9 ಕ್ಯಾಮೆರಾದಲ್ಲಿ ಅನಾವರಣವಾಗಿದೆ. ಎನ್ಕೌಂಟರ್ ಮಾಡಿದಂತಹ ವಿಚಾರ ಅವರ ಕುಟುಂಬಸ್ಥರಿಗೆ ಮತ್ತೆ ಆ ಒಂದು ಊರಿನ ಗ್ರಾಮಸ್ಥರಿಗೆ ಗೊತ್ತಾದ ಬಳಿಕ ಒಂದು ಉದ್ರಿಕ್ತಗೊಂಡಂತಹ ಗುಂಪು ನೇರವಾಗಿ ಕಳ್ಳಬೇಟೆ ಶಿಬಿರಕ್ಕೆ ಬರ್ತಾರೆ. ತಾವು ಕೂಡ ನೋಡ್ತಾ ಇರಬಹುದು, ಇದು ಕಳ್ಳಬೇಟೆ ಶಿಬಿರ, ಎಪಿಸಿ ಕ್ಯಾಂಪ್ ಇದಾಗಿದೆ. ಆಂಟಿ ಪೋಚಿಂಗ್ ಕ್ಯಾಂಪಿಗೆ ಬಂದಂತಹ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಆಂಟಿ ಪೋಚಿಂಗ್ ಕ್ಯಾಂಪನ್ನು ಒಂದು ಪುಡಿ ಮಾಡಿದ್ದಾರೆ. ಒಂದು ಕಬ್ಬಿಣದ ಹಾರೆಯನ್ನು ಬಳಸಿ ಸಿಕ್ಕಂತಹ ವಸ್ತುಗಳಿಂದ, ಕಲ್ಲುಗಳಿಂದ ಒಂದು ಗಾಜನ್ನು ಪುಡಿ ಮಾಡಿ ಬಿಸಾಕಿರುವಂಥದ್ದು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಕಳಿಕಟ್ಟೆ ಗ್ರಾಮದ ಬಳಿ ಮಾಂಗಲ್ಯ ಸರ ಕದ್ದು ಬೈಕ್ನಲ್ಲಿ ಪರಾರಿಯಾಗ್ತಿದ್ದ 3 ಕಳ್ಳರನ್ನ ಬಂಧಿಸಲಾಗಿದೆ. ಚನ್ನಗಿರಿ ಸಿಪಿಐ ರವೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಸುನಿಲ್ ನಾಯಕ್, ದಿನೇಶ್ ನಾಯಕ್, ಸುನಿಲ್ ನಾಯಕ್ ಅವರನ್ನ ಬಂಧಿಸಲಾಗಿದೆ. ಆಗಸ್ಟ್ 18ರಂದು ಬೈಕ್ನಲ್ಲಿ ಲತಾ ಮತ್ತು ಅವರ ಪತಿ ತೆರಳುತ್ತಿದ್ರು. ಆಗ ಸೀರೆ ಬೈಕ್ನ ಗಾಲಿಗೆ ಸಿಲುಕಿಕೊಂಡಿದೆ ಎಂದು ಯಾಮಾರಿಸಿದ ಆರೋಪಿಗಳು ಸರ ಕಿತ್ತು ಪರಾರಿಯಾಗಿದ್ರು. ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಪೊಲೀಸರು ಸುಮಾರು 5,30,000 ಮೌಲ್ಯದ 45 ಗ್ರಾಂ ತೂಕದ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಚನ್ನಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಪುರದಾಳು ರಸ್ತೆಯಲ್ಲಿ ಕಾರಿನ ಗ್ಲಾಸ್ ಒಡೆದು ಖದೀಮನೊಬ್ಬ ವಿದ್ಯಾರ್ಥಿನಿಯ ಸರ ದೋಚಿದ್ದಾನೆ. ವಿದ್ಯಾರ್ಥಿನಿ ಸ್ನೇಹಿತೆಯರಿಗಾಗಿ ರಸ್ತೆ ಬದಿ ಕಾರು ನಿಲ್ಲಿಸಿ ಕಾಯ್ತಿದ್ದಾಗ ಘಟನೆ ನಡೆದಿದೆ. ಕೋಲ್ನಿಂದ ಕಾರಿನ ಗ್ಲಾಸ್ ಒಡೆದು ಬೆದರಿಕೆ ಹಾಕಿದ್ದ ಅಪರಿಚಿತ ವ್ಯಕ್ತಿ ವಿದ್ಯಾರ್ಥಿನಿಯ ಕೊರಳಲ್ಲಿದ್ದ 15 ಗ್ರಾಂ ಚಿನ್ನದ ಸರದೊಂದಿಗೆ ಪರಾರಿಯಾಗಿದ್ದಾನೆ. ಪುರದಾಳು ಡ್ಯಾಂಗೆ ತೆರಳುತ್ತಿದ್ದಾಗ ಈ ಶಾಕಿಂಗ್ ಘಟನೆ ನಡೆದಿದೆ. ಘಟನೆ ಬಳಿಕ ತುಂಗನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಯ ಪತ್ತೆಗೆ ಪೊಲೀಸರು ಜಾಲ ಹೆಣೆದಿದ್ದಾರೆ. ಈಗ ತನಿಖೆ ಚುರುಕುಗೊಂಡಿದೆ. ಹರಕೆರೆ ರಿಂಗ್ ರೋಡ್ನಲ್ಲಿ ಸಾರ್ವಜನಿಕರನ್ನು ಬೆದರಿಸಿ ದರೋಡೆ ಮಾಡಿದ 3 ಖದೀಮರನ್ನು ಬಂಧಿಸಲಾಗಿದೆ. ತುಂಗನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ದರೋಡೆಕೋರರಾದ ಅಮಾನ್, ಮೊಹಮ್ಮದ್, ಶಹಜಾನ್ ಮತ್ತು ಹೇಮಂತ್ರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 30,500 ನಗದು, 2 ಮೊಬೈಲ್ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರು ಜಪ್ತಿ ಮಾಡಲಾಗಿದೆ. ಸಾರ್ವಜನಿಕರಿಗೆ ಬೆದರಿಸಿ ಹಲ್ಲೆ ನಡೆಸಿ ಹಣ, ಮೊಬೈಲ್ ದೋಚಿದ್ದ ಖದೀಮರ ವಿರುದ್ಧ ತುಂಗನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತುಂಗನಗರ ಠಾಣೆ ಇನ್ಸ್ಪೆಕ್ಟರ್ ಗುರುರಾಜ್ ಕೆಟಿ ನೇತೃತ್ವದ ತಂಡ ಖದೀಮರನ್ನ ಸೆರೆ ಹಿಡಿದಿದೆ.
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪುಲಗೂರ ಕೋಟೆ ಗ್ರಾಮದಲ್ಲಿ ಅಕ್ಕಪಕ್ಕದ 3 ಮನೆಗಳಲ್ಲಿ ಸರಣಿ ಕಳ್ಳತನವಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿದ್ದ ವೇಳೆ ಕೈಚಳಕ ತೋರಿರುವ ಖದೀಮರು ಶಂಕರಪ್ಪ, ಸೋಮೇಶ್ವರ, ನಾಗರಾಜ್ ಅವರಿಗೆ ಸೇರಿದ ಮನೆಗಳಲ್ಲಿ ಕಳ್ಳತನ ಮಾಡಿದ್ದಾರೆ. ಹಬ್ಬಕ್ಕೆ ಮನೆ ಖಾಲಿ ಇರುವುದನ್ನೇ ಗಮನಿಸಿದ ಕಳ್ಳರು ಮನೆಯಲ್ಲಿದ್ದ ಒಡವೆ ಹಾಗೂ ನಗದು ಕಳ್ಳತನ ಮಾಡಿದ್ದಾರೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀಪೇಯ್ಡ್ ಆಟೋ ದರಕ್ಕಿಂತ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಚಾಲಕನ ವಿರುದ್ಧ ಕೇಸ್ ದಾಖಲಾಗಿದೆ. ಆತನ ಆಟೋವನ್ನು ವಶಕ್ಕೆ ಪಡೆಯಲಾಗಿದೆ. ಚಾಲಕ ರೈಲ್ವೆ ನಿಲ್ದಾಣದಿಂದ ಕಾಶಿಪುರಕ್ಕೆ ತೆರಳುತ್ತಾ ಇದ್ದ ಪ್ರಯಾಣಿಕರಿಂದ 40 ರು ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಹೆಚ್ಚುವರಿ ಹಣ ಕೇಳಿದ್ದಲ್ಲದೆ ಪ್ರಯಾಣಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದ ಆಟೋ ಚಾಲಕನ ವಿರುದ್ಧ ಕೇಸ್ ದಾಖಲಾಗಿದೆ. ಪರ್ಮಿಟ್ ಷರತ್ತು ಉಲ್ಲಂಘನೆ ಅಡಿಯಲ್ಲಿ ಮೋಟಾರು ವಾಹನ ಕಾಯ್ದೆಯ ಅನ್ವಯ ಚಾಲಕನ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಪ್ರೀಪೇಯ್ಡ್ ನಿಯಮ ಮೀರಿ ಹೆಚ್ಚಿನ ದರ ವಸೂಲಿ ಮಾಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟದ ಸಮಸ್ಯೆ ಎದುರಾಗಿದೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯ ಎಡವಟ್ಟಿನಿಂದಾಗಿ ಟ್ರೆಕ್ಕಿಂಗಿಗೆ ಅಂತ ಹೋದಂತವರು ಪರದಾಡುವಂತಾಯಿತು. ಏತ ನೀರಾವರಿ ಯೋಜನೆಗೆ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಅಂಜನಾದ್ರಿ ಪರ್ವತ ಜೂಜುಕೋರರ ಅಡ್ಡಿಯಾಗಿ ಹೋಗಿದೆ. ಆಂಜನೇಯನ ಜನ್ಮಸ್ಥಳದಲ್ಲಿ ಓಪನ್ ಜೂಜಾಟ ನಡೀತಾ ಇದ್ದು ಸ್ವಲ್ಪ ಯಾಮಾರಿದ್ರೂ ಬಂದ ಪ್ರವಾಸಿಗರ ಜೇಬು ಖಾಲಿಯಾಗೋ ಸಾಧ್ಯತೆ ಇದೆ. ಬೆಟ್ಟ ಇಳಿದು ಬರುವ ಸ್ಥಳದಲ್ಲೇ 5-6 ಯುವಕರಿಂದ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಪ್ರತಿ ಶನಿವಾರ ಮತ್ತು ರವಿವಾರ ಆಂಜನೇಯನ ದರ್ಶನಕ್ಕೆ ಬರುವ ಭಕ್ತರೇ ಈ ಜೂಜುಕೋರರ ಟಾರ್ಗೆಟ್ ಆಗಿದ್ದಾರೆ. ಓಪನ್ ಆಗಿ ಜೂಜಾಟ ನಡೆದರೂ ಕಣ್ಮುಚ್ಚಿ ಕುಳಿತಿರುವ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕಿನ ದದೇಗಲ್ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ತರಕಾರಿ ಇಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ವಸತಿ ನಿಲಯದಲ್ಲಿ ತರಕಾರಿ ಕೊಳೆತು ಹೋಗಿದ್ದು ತರಕಾರಿ ತರಲು ಹಣ ಇಲ್ಲದೆ ಪರದಾಡುವಂತಾಗಿದೆ. ವಸತಿ ನಿಲಯದ ವಿದ್ಯಾರ್ಥಿಗಳಿಗೂ ಊಟ ಹಾಕೋಕೆ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಮತ್ತೊಂದು ವಸತಿ ನಿಲಯದಿಂದ ತರಕಾರಿ ತಂದು ಅಡುಗೆ ಮಾಡ್ತಾ ಇರೋ ಸಿಬ್ಬಂದಿ ತಾವೇ ಹಣ ಹಾಕಿ ವಿದ್ಯಾರ್ಥಿಗಳಿಗೆ ಊಟ ನೀಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವಸತಿ ನಿಲಯದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕಳೆದ 3 ತಿಂಗಳಿಂದ ವಾರ್ಡನ್ ಹಾಸ್ಟೆಲ್ಗೆ ಬಂದಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪಕ್ಕದ ಒಂದು ವಸತಿ ಶಾಲೆಯಲ್ಲಿ ತರಕಾರಿಯನ್ನು ತಂದು ಅಡುಗೆ ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೇಕು. ಈಗ ಈ ಒಂದು ಅಂಬೇಡ್ಕರ್ ವಸತಿ ನಿಲಯ ಕಟ್ಟಡ 2 ಏನಿದೆ, ಇಲ್ಲಿ ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಆದರೆ ಈಗ ಇವರಿಗೆ ಊಟ ನೀಡೋದಕ್ಕೂ ತರಕಾರಿಯ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈ ಒಂದು ವಸತಿ ನಿಲಯದಲ್ಲಿ ತರಕಾರಿ ಇಲ್ಲ. ಆ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪಕ್ಕದ ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಇನ್ನೊಂದು ಅಂಬೇಡ್ಕರ್ ವಸತಿ ನಿಲಯ ಕಟ್ಟಡ 1 ಇರ್ತಕ್ಕಂಥದ್ದು, ಅಲ್ಲಿಂದ ಈಗ ತರಕಾರಿ ತಂದು ಈಗ ಇವ್ರಿಗೆ ಅಡುಗೆ ಮಾಡಿ ಕೊಡ್ತಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನ ದದೇಗಲ್ ಬಳಿ ಇರುವ ಹಾಸ್ಟೆಲ್ನಲ್ಲಿ ಊಟ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ವಿಚಾರವಾಗಿ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡಲೇ ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ ಅಂದ ಹಿಟ್ನಾಳ್ ಈ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ನಾನು ಕೂಡ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳಿದ ಹಿಟ್ನಾಳ್ ಊಟಕ್ಕಾಗಿ ವಿದ್ಯಾರ್ಥಿಗಳ ಪರದಾಟ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಕುರಿತ ಟಿವಿ9 ವಿಸ್ತೃತ ವರದಿ ಬಿತ್ತರಿಸಿದ್ದು ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಡೆಫಿನೆಟ್ಲಿ ಅದನ್ನ ನಾಳೆನೇ ವಿಸಿಟ್ ಮಾಡಿಸ್ತೀನಿ. ಶಿಸ್ತು ಕ್ರಮ ವಹಿಸಕ್ಕೆ ಹೇಳ್ತೀನಿ. ಕೊಡಬೇಕು ಊಟ. ಸರ್ಕಾರ ನಮ್ಮ ಉದ್ದೇಶ ಕೊಡ್ತಂಗೆ ಬಡ ಮಕ್ಕಳಿಗೆ ಊಟ ಕೊಡ್ತಂದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ಈಗಲೇ ನಾನು ತಕ್ಷಣ ಫೋನ್ ಮಾಡ್ತೀನಿ, ಅಧಿಕಾರಿಗಳು ವಿಸಿಟ್ ಮಾಡಿಸ್ತೀನಿ. ಸಾಧ್ಯ ನಾನು ವಿಸಿಟ್ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು 3 ತಾಲೂಕುಗಳಲ್ಲಿ ಕುಡಿಯುವ ನೀರಿಗೆ ಬರ ಉಂಟಾಗಿದೆ. 23 ಗ್ರಾಮಗಳಲ್ಲಿ ಕುಡಿಯುವ ನೀರು ಇಲ್ಲದೆ ಜನ ಪರದಾಡುವಂತಾಗಿದೆ. ತಕ್ಷಣ ಕುಡಿಯುವ ನೀರು ಕೊಡಲು ಗ್ರಾಮಸ್ಥರು ಮನವಿ ಮಾಡಿದ್ದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಗೆ ಮನವಿ ಮಾಡಿದ್ದಾರೆ. ಈ ಸಂಬಂಧ 3 ತಾಲೂಕುಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಶಾಸಕ ಸುಬ್ಬಾರೆಡ್ಡಿ ಟಾಸ್ಕ್ ಫೋರ್ಸ್ ಕಮಿಟಿ ಸಭೆ ನಡೆಸಿ ತಕ್ಷಣ ಬೋರ್ವೆಲ್ ಕೊರೆಸಲು ಸೂಚನೆ ಕೊಟ್ಟಿದ್ದಾರೆ. 8 ಬೋರ್ವೆಲ್ಗಳ ರೇಡ್ರಿಲ್ಗೆ ಸೂಚನೆ ಕೊಡಲಾಗಿದೆ. ತಕ್ಷಣ 5 ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಸರಬರಾಜು ಮಾಡಲು ಆದೇಶ ಕೊಡಲಾಗಿದೆ. ಪಟ್ಟಣದಲ್ಲಿ ಕನಿಷ್ಠ 3 ದಿನಗಳಿಗೊಮ್ಮೆ ಆದರೂ ನೀರು ಸರಬರಾಜು ಮಾಡಲು ಸೂಚನೆ ಕೊಟ್ಟಿದ್ದಾರೆ.
ಮೂಡಿಗೆರೆಯ ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ ಬಂದ ಪ್ರವಾಸಿಗರು ಪರದಾಟ ನಡೆಸಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಟ್ರೆಕ್ಕಿಂಗ್ ಓಪನ್ ಮಾಡಿರುವ ಅರಣ್ಯ ಇಲಾಖೆಯ ಎಡವಟ್ಟಿನಿಂದ ಟ್ರೆಕ್ಕಿಂಗ್ ಹೋಗುವ ರಸ್ತೆ ತಿಳಿಯದೆ ದಟ್ಟ ಕಾಡಲ್ಲಿ ಪ್ರವಾಸಿಗರು ಒತ್ತಾಡುವಂತಾಗಿದೆ. ಕಳೆದ ಹಲವು ತಿಂಗಳಿನಿಂದ ಬಂದ್ ಆಗಿದ್ದ ಚಾರಣ ಇದೀಗ ಓಪನ್ ಆಗಿದೆ. ಆನ್ಲೈನ್ನಲ್ಲಿ ಟ್ರೆಕ್ಕಿಂಗ್ ಬುಕ್ ಮಾಡಿಕೊಂಡು ಬಂದ ಪ್ರವಾಸಿಗರಿಗೆ ಇಲ್ಲಿ ನರಕ ದರ್ಶನವಾಗಿದೆ. ಗೈಡ್ಗಳಿಲ್ಲದೆ ಯಾವ ರಸ್ತೆಯಲ್ಲಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ ತಿಳಿಯದೆ ಪ್ರವಾಸಿಗರು ವಾಪಸ್ ಬಂದಿದ್ದಾರೆ. 5 ಕಿಲೋಮೀಟರ್ ಚಾರಣಕ್ಕೆ 300 ರೂಪಾಯಿ ನಿಗದಿ ಮಾಡಿರುವ ಅರಣ್ಯ ಇಲಾಖೆ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ. ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿ ಹೊನ್ನೆತ್ತಾಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಗದ್ದೆಯಲ್ಲಿ ನಾಟಿ ಮಾಡಿ ಕೃಷಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಪ್ರತಿ ವರ್ಷದಂತೆ ಶಾಲೆಯ ಸಮೀಪದ ಗದ್ದೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೆಲ್ಲರೂ ಭತ್ತದ ನಾಟಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗುಂಬೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಆಗಮಿಸಿದರು. ಗದ್ದೆಗೆ ಇಳಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಭತ್ತದ ನಾಟಿ ಮಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಗ್ರಾಮದಲ್ಲಿರುವ ಪಾಡಿ ಈಶ್ವರ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ನರೇಂದ್ರ ಸ್ವಾಮಿ ಪೂಜೆ ನಡೆಸಿದ್ದು, ಸಿಎಂ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ, ಶಾಸಕ ಮಂಥರ್ಗೌಡ ಸಾಥ್ ಕೊಟ್ಟಿದ್ದಾರೆ. ಈಶ್ವರ ಇಗ್ಗುತ್ತಪ್ಪನಿಗೆ ರುದ್ರಾಭಿಷೇಕ ನಡೆಸಿದ್ದು, ಪೂಜೆಯ ಸಂದರ್ಭದಲ್ಲೇ ಧಾರಾಕಾರ ಮಳೆ ಸುರಿದಿದೆ. ನಾಡಿನ ಬರ ನೀಗಲಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಪೂಜೆ ನಡೆಸಲಾಗಿದೆ ಅಂತ ಕೃಷಿ ಸಚಿವ ನರೇಂದ್ರ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ಅಭಿಮಾನಿಗಳು ಪಂಚಿನ ಮೆರವಣಿಗೆ ನಡೆಸಿದ್ದಾರೆ. ದಾವಣಗೆರೆ ನಗರದ ರಾಮ್ ಅಂಡ್ ಕೋ ಸರ್ಕಲ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ವರೆಗೆ ಪಂಚಿನ ಮೆರವಣಿಗೆ ನಡೆಸಲಾಗಿದೆ. ಬೇಕು ಅಂತಲೇ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ಬಹುತೇಕ ನಾಯಕರ ಮೇಲೆ ಕೇಸ್ಗಳಿದೆ. ಬಿ ನಾಗೇಂದ್ರ ದಲಿತ ಎಂಬ ಕಾರಣಕ್ಕೆ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಬಳ್ಳಾರಿಯನ್ನ ಕೊಳ್ಳೆ ಹೊಡೆದು ಜೈಲು ಶಿಕ್ಷೆ ಅನುಭವಿಸಿದ ಜನಾರ್ದನ್ ರೆಡ್ಡಿ ಜೊತೆ ಸೇರಿ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ನಾಗೇಂದ್ರ ವಿರುದ್ಧದ ಹೋರಾಟ ವಾಪಸ್ ಪಡೆಯದೇ ಇದ್ರೆ ಬಿಜೆಪಿ ವಿರುದ್ಧ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆ ಕೊಡಲಾಗಿದೆ. ಪೊಲೀಸರಿಗೆ ಶಿವರಾಜ್ ತಂಗಡಗಿ ಒತ್ತಡ ಹಾಕಿದ್ದಾರೆ ಎಂದು ಆರೋಪ ಮಾಡಿದ್ದ ಮಾಜಿ ಶಾಸಕರಿಗೆ ಶಿವರಾಜ್ ತಂಗಡಗಿ ಟಾಂಗ್ ಕೊಟ್ಟಿದ್ದಾರೆ. ನಿವೇಶನಕ್ಕಾಗಿ ಬಸವರಾಜ ರೆಡ್ಡಿ ಆತ್ಮಹತ್ಯೆ ಕೇಸ್ ಸಂಬಂಧ ನಾನು ಯಾವ ಅಧಿಕಾರಿಗಳಿಗೂ ಕೇಸ್ ತೆಗೆದುಕೊಳ್ಳುವಂತೆ ಒತ್ತಡ ಹಾಕಿಲ್ಲ ಎಂದು ಕೊಪ್ಪಳ ಜಿಲ್ಲೆ ಕನಕಗಿರಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಣದ ಮೇಲೆ ರಾಜಕಾರಣ ಮಾಡೋ ಜಾಯಮಾನನಂತಲ್ಲ. ಮಾಜಿ ಶಾಸಕ ಬಸವರಾಜ್ ದಡೇಸುಗೂರ್ ಏನೋ ಮಾತನಾಡ್ತಾ ಇದ್ದಾರೆ, ಮಾತಾಡ್ಲಿ, ಆತನಿಗೆ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಧಾನ ಮಾತಾಡೋದ್ನಾಗ ಅಪರಾಧಿ ಅಂತ ಹಿಂಗೆಲ್ಲ ಮಾತಾಡ್ತಿರ್ತೀವಿ. ಒಂದು ಸಣ್ಣ ಸಬ್ಜೆಕ್ಟ್. ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಭೂಮಿ ಪೂಜೆ ಮಾಡಿದ್ದಾರೆ. ದಾವಣಗೆರೆ ತಾಲೂಕಿನ ತುಂಬಿಕೆರೆ ಸೇರಿದಂತೆ ಕೆಲ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಇದಾಗಿದ್ದು 9.22 ಕೋಟಿ ವೆಚ್ಚದ ಯೋಜನೆಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ಕೊಟ್ಟಿದ್ದಾರೆ. ಹಳ್ಳದ ಬಳಿ ಪಂಪ್ ಹೌಸ್ ಮಾಡಿ ಅಲ್ಲಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಎಲ್ಲ ರೈತರಿಗಾಗಲಿ ಕೆರೆಗಳು ತುಂಬಿಸೋ ಯೋಜನೆಗಳಾಗಲಿ, ಯಾಕಂದರೆ 22 ಕೆರೆಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಂಗಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಇದನ್ನು ಕಂಪ್ಲೀಟ್ ಮಾಡಲಿ ಅಂತೇಳಿ ನಮ್ಮ ಅನುದಾನ ಎಲ್ಲರೂ ಸೇರಿಸಿ, ಇದು ಅವ್ರದ್ದು ಅನುದಾನ ಇವ್ರದ್ದು ಅನುದಾನ ಅಂತಲ್ಲ, ಒಟ್ಟು ಕೆಲಸ ಆಗ್ಬೇಕಪ್ಪ. ನಮ್ಮ ಜನಗಳಿಗೆ, ನಮ್ಮ ರೈತರಿಗೆ ಕೆಲಸ ಆಗ್ಬೇಕು, ಆ ನಿಟ್ಟಿನಲ್ಲಿ ಅನುಕೂಲ ಆಗ್ಬೇಕು ಅಂತೇಳಿ ಸೇರಿಸಿ ಮಾಡಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಡಿಜಿಟಲ್ ಸೇವಾ ಕೇಂದ್ರದ ಗಲಾಟೆ ವಿಚಾರ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಯಾದಗಿರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಖದೀಮರನ್ನ ಚೇಸ್ ಮಾಡಿ ಬಂಧಿಸಲಾಗಿದೆ. ಬೆಳಗಾವಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಾರೊಂದು ಭಸ್ಮಗೊಂಡಿದೆ. ಯಾದಗಿರಿ ಜಿಲ್ಲಾ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಅಂತಾರಾಜ್ಯ ದನಗಳ್ಳರನ್ನ ಬಂಧಿಸಿದ್ದಾರೆ. ದನಕಳ್ಳತನ ಮಾಡ್ತಾ ಇದ್ದ ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗ್ತಾ ಇದ್ದಾಗ 40 ಕಿಲೋಮೀಟರ್ ಚೇಸ್ ಮಾಡಿ ಕೊನೆಗೂ ಕಳ್ಳರನ್ನ ಲಾಕ್ ಮಾಡಿದ್ದಾರೆ. ದನಗಳ್ಳರು ವಾಹನ ನಿಲ್ಲಿಸದಿದ್ದಕ್ಕೆ ರಸ್ತೆಗೆ ಅಡ್ಡಲಾಗಿ ಪೊಲೀಸರು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ನಿಲ್ಲಿಸಿದ್ರು. ಕೊನೆಗೆ ಅತಿ ವೇಗವಾಗಿ ಜೆಸಿಬಿಗೆ ಗುದ್ದಿದ ಕಳ್ಳರ ವಾಹನ ಸಂಪೂರ್ಣ ಜಖಂ ಆಗಿದೆ. ಎಸ್ಕೇಪ್ ಆಗ್ತಾ ಇದ್ದ ಕಳ್ಳರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು, ಕಳೆದೆರಡು ವರ್ಷಗಳಿಂದ ವಡಗೇರ ತಾಲೂಕಿನ ಹಲವು ಕಡೆ ನಿರಂತರ ದನ ಕಳ್ಳತನ ನಡೆಯುತ್ತಿದ್ದು, ದನಗಳಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ವಾಹನಕ್ಕೆ ತುಂಬಲಾಗ್ತಾ ಇತ್ತು.
ಕಳ್ಳರ ವಿರುದ್ಧ ಯಾದಗಿರಿ ಜಿಲ್ಲೆಯ ವಡಗೇರ ಸೇರಿದಂತೆ ಬೇರೆ ಬೇರೆ ಠಾಣೆಗಳಲ್ಲಿ 10 ಕೇಸ್ಗಳು ದಾಖಲಾಗಿವೆ. ವಡಗೇರ ಹಾಗೂ ಯಾದಗಿರಿ ಗ್ರಾಮಾಂತರ ಠಾಣೆಯ ಪೊಲೀಸರ ಜಂಟಿ ಕಾರ್ಯಾಚರಣೆ ಮಾಡಿ ಕಳ್ಳರನ್ನ ಹಿಡಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಎಸ್ಜಿ ರಸ್ತೆ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ ಹೊತ್ತಿ ಉರಿದಿದೆ. ವಿರೂಪಾಕ್ಷಿ ದೋನೆವಾಡಿ ಎಂಬುವರಿಗೆ ಸೇರಿದ KA23P 4070 ನಂಬರ್ ಹೊಂದಿರುವ ಕಾರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ಸ್ಥಳಕ್ಕೆ ಆಗಮಿಸಿದ ಸಂಕೇಶ್ವರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಭೀಕರ ಅಗ್ನಿ ಅನಾಹುತ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಅವಘಡವಾಗಿದ್ದು ಹೊತ್ತಿ ಉರಿದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಸುಟ್ಟು ಭಸ್ಮವಾಗಿವೆ. ಶಿರಾಳಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ರೇಂಜ್ 1 ಬಟ್ಟೆ ಅಂಗಡಿಯಲ್ಲಿ ಅಗ್ನಿ ಅವಘಡವಾಗಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ರಹೀಂ ಎಂಬುವರಿಗೆ ಸೇರಿದ್ದ ಬಟ್ಟೆ ಅಂಗಡಿಯಲ್ಲಿ ಬೆಳಗಿನ ಜಾವ 5:30ಕ್ಕೆ ಸಂಭವಿಸಿದ ದುರಂತ ಇದು. ಈದ್ ಮಿಲಾದ್ ಹಬ್ಬಕ್ಕೆ ತರಿಸಲಾಗಿದ್ದ ಹೊಸ ಬಟ್ಟೆಗಳ ಸ್ಟಾಕ್ ಸಂಪೂರ್ಣ ನಾಶವಾಗಿದೆ. ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿರುವುದಾಗಿ ಅಂದಾಜಿಸಲಾಗಿದ್ದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನಗಢದಲ್ಲಿ ವರ್ಗಾವಣೆಯಾದ PSI ಜ್ಯೋತಿ ವಾಲಿಕರ್ ಅವರಿಗೆ ಸಾರ್ವಜನಿಕರು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ್ದಾರೆ. ಇಸ್ಪೀಟ್ ಆಟಕ್ಕೆ ಬ್ರೇಕ್ ಹಾಕಿದ್ದ PSI ಜ್ಯೋತಿ ವಾಲಿಕರ್ ವರ್ಗಾವಣೆ ಸುದ್ದಿ ಕೇಳಿ ಮೊನ್ನೆ ರಾತ್ರಿ ಕೆಲ ಇಸ್ಪೀಟ್ ದಂಧೆಕೋರರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇಂದು ಅದೇ PSIಗೆ ಪಟ್ಟಣದ ಜನರು ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದ್ದಾರೆ. ಅಮೀನಗಢ ಪೊಲೀಸ್ ಠಾಣೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆದಿದ್ದು ಜ್ಯೋತಿ ವಾಲಿಕರ್ ಕಲಾದಗಿ ಕ್ರೈಂ PSI ಆಗಿ ವರ್ಗಾವಣೆಯಾಗಿದ್ದಾರೆ. ಬಾಗಲಕೋಟೆಯ ಕಲಾದಗಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ 6 ದರೋಡೆಕೋರರನ್ನ ಬಂಧಿಸಲಾಗಿದೆ. 5 ಲಕ್ಷ ರೂಪಾಯಿ ಮೌಲ್ಯದ ಕಳವು ಮಾಲು ಜಪ್ತಿ ಮಾಡಿರುವ ಕಲಾದಗಿ ಠಾಣೆ ಪೊಲೀಸರು ಖತರ್ನಾಕ್ ಗ್ಯಾಂಗ್ ಒಂದನ್ನು ಬಂಧಿಸಿದೆ. ಮುರನಾಳ ಸುತ್ತಮುತ್ತ ಆಟೋ ಬೈಕ್ನಲ್ಲಿ ಸುತ್ತಾಡಿ ಮಾರಕಾಸ್ತ್ರಗಳಿಂದ ಬೆದರಿಸಿ ದರೋಡೆ ಮಾಡ್ತಾ ಇದ್ದ ಗ್ಯಾಂಗ್ ಅಂಧರಾಗಿದೆ. ಕುಮಾರ ಶಿವಾಳೆ, ಲಕ್ಷ್ಮೀಕಾಂತ, ಪರಶುರಾಮ ಭಜಂತ್ರಿ, ತೋಹಿದ್, ಹನುಮಂತ ಗ್ವಾಡಿಕಟ್ಟಿಯವರ, ಭೀಮಣ್ಣ ಛಲವಾದಿ ಬಂಧಿತರು. ಬಂಧಿತರಿಂದ ಮಾರುತಿ ಸ್ವಿಫ್ಟ್ ಕಾರು, 1 ಬೈಕ್, 6 ಮೊಬೈಲ್, ಕಬ್ಬಿಣದ ರಾಡ್, ಕಾರದ ಪುಡಿ ಜಪ್ತಿ ಮಾಡಲಾಗಿದೆ. ತುಮಕೂರಿನಲ್ಲಿ ಉರುಳಿಗೆ ಬಿದ್ದ ಚಿರತೆ ಸುಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಘಟನೆಯಿಂದಾಗಿ ವ್ಯವಸ್ಥಿತ ವನ್ಯಜೀವಿಗಳ ಬೇಟೆಗಾರರ ಜಾಲ ತುಮಕೂರಿನಲ್ಲಿ ಆಕ್ಟಿವ್ ಆಗಿದೆಯಾ ಎಂಬ ಶಂಕೆ ವ್ಯಕ್ತವಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ವೇಳೆ ಸ್ಫೋಟಕ ಅಂಶಗಳು ಬಯಲಾಗಿವೆ. ತುಮಕೂರು ತಾಲೂಕಿನ ಕೋರಾ ಹೋಬಳಿಯ ಗೌರಗೊಂಡನಹಳ್ಳಿಯಲ್ಲಿ ಪತ್ತೆಯಾಗಿದ್ದ ಸುಟ್ಟ ಸ್ಥಿತಿಯ ಚಿರತೆ ಕಳೆಬರಹ ಪ್ರಕರಣ ಸಂಬಂಧ 3 ಬಂಧಿಸಲಾಗಿದೆ. ಅರಣ್ಯಾಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ಚಿರತೆ ಕಳೆಬರದ ಜೊತೆಗೆ ಕರಡಿ ಹಲ್ಲು, ಕೂದಲು ಪತ್ತೆಯಾಗಿದ್ದು ಪ್ರಕರಣದ ಬಗ್ಗೆ ಅನುಮಾನ ಉಂಟಾಗಿದೆ. ಫೀಲ್ಡ್ಗೆ ಎಂಟ್ರಿಯಾದ ಭದ್ರಾ ಟೈಗರ್ ರಿಸರ್ವ್ನ ಡಾಗ್ ಸ್ಕ್ವಾಡ್ನಿಂದ ಪತ್ತೆ ಕಾರ್ಯ ನಡೆದಿದೆ. ಸದ್ಯ ಫೊರೆನ್ಸಿಕ್ ವರದಿಗಾಗಿ ಅಧಿಕಾರಿಗಳು ಕಾಯುತ್ತಾ ಇದ್ದಾರೆ. ಗದಗ ತಾಲೂಕಿನ ಹರ್ತಿ ಹೊರವಲಯದ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಸುರಕ್ಷತಾ ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ನಿಯಮ ಪಾಲಿಸಬೇಕಾದ ಸರ್ಕಾರಿ ಕಟ್ಟಡ ಕಾಮಗಾರಿಯಲ್ಲೇ ಸುರಕ್ಷತಾ ನಿಯಮ ಉಲ್ಲಂಘನೆಯಾಗಿದೆ. ಕಟ್ಟಡ ಕಾರ್ಮಿಕರು 3-4 ಅಂತಸ್ತಿನ ಎತ್ತರದಲ್ಲಿ ಕಾರ್ಮಿಕರ ಅಪಾಯಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಕೆಳಗೆ ಬಿದ್ದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಹೆಲ್ಮೆಟ್ ಇಲ್ಲ, ಸೇಫ್ಟಿ ಬೆಲ್ಟ್ ಇಲ್ಲದೆ ಎತ್ತರದಲ್ಲಿ ಕೆಲಸ ಮಾಡುತ್ತಿರುವುದು ಕಂಡುಬಂದಿದೆ. ಅಲ್ಪಸಂಖ್ಯಾತ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ವೇಳೆ ಈ ದೃಶ್ಯ ಕಂಡುಬಂದಿದ್ದು TV9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಸನಗರ ತಾಲೂಕಿನ ಸಮಟಗಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರತ್ನಕುಮಾರಿಯವರಿಗೆ ರಾಷ್ಟ್ರ ಪ್ರಶಸ್ತಿ ಗೌರವ ಸಂದಿದೆ. ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಲಿದ್ದಾರೆ. ದೇಶದಾದ್ಯಂತ ಆಯ್ಕೆಯಾದ 48 ಅತ್ಯುತ್ತಮ ಶಿಕ್ಷಕರಲ್ಲಿ ರತ್ನಕುಮಾರಿ ಕೂಡ ಒಬ್ಬರು. ಸಮಟಾರು ಶಾಲೆಯಲ್ಲಿ ಕಳೆದ 24 ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಶಿಕ್ಷಕಿ ತೀರ್ಥಹಳ್ಳಿಯಿಂದ ಪ್ರತಿದಿನ ಬಸ್ನಲ್ಲಿ ಬಂದು ಬಡ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹ ಮಾಡುತ್ತಿದ್ದರು.
ಓಣಂ ಹಬ್ಬದ ಸಂಭ್ರಮಕ್ಕೆ ಹೊಸ ಮೆರುಗು ನೀಡಿರುವ ರಾಮರಾಜ್ ಕಾಟನ್ ಸುಮಾರು 3,000 ದೋತಿಗಳನ್ನು ಬಳಸಿ ನಿರ್ಮಿಸಿದ ಬೃಹತ್ ಮುಂಡುಕುಳಂ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದೆ. ಕೊಚ್ಚಿಯ ಫಾರಂ ಮಾಲ್ನಲ್ಲಿ ನಿರ್ಮಿಸಲಾದ ಈ ವಿಶಿಷ್ಟ ಮುಂಡುಕುಳಂ 30 ಅಡಿ ವ್ಯಾಸ ಹೊಂದಿದ್ದು ಕೇರಳದ ಸಾಂಪ್ರದಾಯಿಕ ಹೂವಿನ ರಂಗೋಲಿ ಆಚರಣೆಗೆ ಹೊಸ ರೂಪ ನೀಡಿದೆ. ದೋತಿಗಳನ್ನು ಬಳಸಿ ನಿರ್ಮಿಸಲಾದ ಅತಿ ದೊಡ್ಡ ಹೂವಿನ ರಂಗೋಲಿ ವಿನ್ಯಾಸ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನ ತೀರ್ಪುಗಾರ ಸಂಜಯ್ ಬೋಲಾರ್ ಅವರು ಪ್ರಮಾಣ ಪತ್ರವನ್ನು ರಾಮರಾಜ್ ಕಾಟನ್ನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ KR ನಾಗರಾಜನ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ BR ಅರುಣ್ ಈಶ್ವರ್ ಅವರಿಗೆ ಹಸ್ತಾಂತರಿಸಿದರು.